ಪೊಲೀಸರಿಗೆ ತುಂಬಾ ವಿಚಿತ್ರವಾಗಿರುವಂತ ಒಂದು ಕೇಸ್ ಸಿಕ್ಕಿದೆ. ಇವರು ಎಷ್ಟೇ ಕಷ್ಟ ಪಡ್ತಿದ್ರು ಅದನ್ನ ಸಾಲ್ವ್ ಮಾಡೋದಕ್ಕಾಗ್ತಿಲ್ಲ. ಏನಕ್ಕೆ ಇದನ್ನ ಸಾಲ್ವ್ ಮಾಡೋದಕ್ಕಾಗ್ತಿಲ್ಲ ಅಂತದ್ದು ಈ ಕೇಸ್ ನಲ್ಲಿ ಏನಿದೆ ಅಂತ ನೀವು ತಿಳ್ಕೊಬಿಟ್ರೆ ತುಂಬಾನೇ ಹೆದರ್ಕೊಬಿಡ್ತೀರಾ. ಅಷ್ಟು ಭಯಂಕರವಾಗಿರುವಂತ ಮೂವಿ. ಈ ಮೂವಿ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿ. ಅಂದಂಗೆ ಈ ಮೂವಿ ಹೆಸರು ಬಾರಾಮುಲ್ಲಾ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಬಿಳಿ ಹೂವನ್ನ ಶೋಯಬ್ ಅನ್ನೋ ಒಬ್ಬ ಹುಡುಗ ನೋಡ್ತಾನೆ. ಅಂದಂಗೆ ಈ ಟೌನ್ ಹೆಸರು ಬಾರಾಮುಲ್ಲಾ ಅಂತ. ಇದಿರೋದು ಜಮ್ಮು ಹಾಗೆ ಕಾಶ್ಮೀರದಲ್ಲಿ. ಇಲ್ಲಿ ಶೋಯಬ್ನ ಜೊತೆ ಮುಖಕ್ಕೆ ಬಟ್ಟೆನ ಕಟ್ಕೊಂಡಿರೋಂತ ಒಬ್ಬ ದೊಡ್ಡ ಹುಡುಗ ಇರ್ತಾನೆ. ನಂತರ ಒಬ್ಬ ಮೆಜಿಷಿಯನ್, ನಾನು ಮ್ಯಾಜಿಕ್ ಅನ್ನ ಮಾಡ್ತೀನಿ, ಈ ಬಾಕ್ಸ್ ನ ಒಳಗಡೆ ಹೋದಂತ ಮಕ್ಕಳನ್ನ ಮಾಯ ಮಾಡ್ತೀನಿ, ಯಾರ್ ಬರ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಆ ದೊಡ್ಡ ಹುಡುಗ ಶೋಯಬ್ಗೆ ನೀನೇ ಹೋಗು ಅಂತ ಹೇಳ್ತಾನೆ. ಇದಾದ್ಮೇಲೆ ಮಾರನೇ ದಿನ ಶೋಯಬ್ ಮಿಸ್ಸಿಂಗ್ ಪೋಸ್ಟರ್ ನ ಅಂಟಿಸ್ತಿರ್ತಾರೆ. ಅಂದ್ರೆ ನಿಜವಾಗ್ಲೂ ಅವನು ಕಾಣೆ ಆಗೋಗಿದ್ದಾನೆ ಅಂತ. ನಂತರ ಈ ಟೌನ್ಗೆ ಟ್ರಾನ್ಸ್ಫರ್ ಆಗಿರುವಂತ DSP ರಿದ್ವಾನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಸ್ಪೆಷಲ್ ಆಗಿ ಶೋಯಬ್ ನ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತಾನೆ ಇವನನ್ನ ಕರ್ಸಿರೋದು. ಇದಾದ್ಮೇಲೆ ಇವರಿಗೆ ಕೊಟ್ಟಿರುವಂತ ಮನೆ ಹತ್ರ ಬಂದಾಗ ರಿದ್ವಾನ್ ನ ಹೆಂಡತಿ ಆಗಿರುವಂತ ಗುಲ್ನಾರ್, ಮಗ ಅಯಾನ್ ಹಾಗೆ ಮಗಳು ನೂರಿ ಪರಿಚಯ ಆಗ್ತಾರೆ. ಈ ಮನೇಲಿ ಕೆಲಸ ಮಾಡೋದಕ್ಕೆ ಅಂತ ಇಕ್ಬಾಲ್ ಅನ್ನೋ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿನೂ ಕೂಡ ಇರ್ತಾನೆ. ಹೇಳ್ಬೇಕು ಅಂತಂದ್ರೆ ಶೋಯಬ್ ಮಿಸ್ ಆಗಿರುವಂತ ಕೇಸ್ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ರಿದ್ವಾನ್ ಅರೆಸ್ಟ್ ಮಾಡಿರುವಂತ ಆ ಮೆಜಿಷಿಯನ್ ಹತ್ರ ಬರ್ತಾನೆ. ಆದ್ರೆ ಇವನ್ ಮಾತ್ರ ನನ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿರೋದು. ಅದಕ್ಕೆ ಅವತ್ ರಾತ್ರಿ ಯಾವ ತರ ಮ್ಯಾಜಿಕ್ ಮಾಡ್ದೆ ನನ್ಗೆ ತೋರ್ಸು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಟೀಮ್ ಮಾರುವಂತ ಹುಡುಗ ಬಂದಾಗ ಈ ಹುಡುಗನ್ನ ಬಾಕ್ಸ್ ನ ಒಳಗಡೆ ಹೋಗೋದಕ್ಕೆ ಹೇಳ್ತಾರೆ. ನಂತರ ಅವತ್ತು ಶೋಯಬ್ ನ ಜೊತೆ ಯಾವ ರೀತಿ ಮ್ಯಾಜಿಕ್ ಅನ್ನ ಮಾಡಿದ್ನೋ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಡೋರ್ ಅನ್ನು ಓಪನ್ ಮಾಡಿದಾಗ ಆ ಹುಡುಗ ಕಾಣೋದಿಲ್ಲ. ಯಾಕೆಂತಂದ್ರೆ ಇದ್ರಲ್ಲಿರುವಂತ ಸೀಕ್ರೆಟ್ ಆಗಿರುವಂತ ಡೋರ್ ನ ಒಳಗಡೆ ಇರ್ತಾನೆ. ಆದ್ರೆ ಇದೇ ತರದ ಮ್ಯಾಜಿಕ್ ಅವತ್ತು ಶೋಯಬ್ ನ ಜೊತೆ ಮಾಡಿದಾಗ ಶೋಯಬ್ ಮಾತ್ರ ಅವತ್ತು ಸೀಕ್ರೆಟ್ ಡೋರ್ ನಲ್ಲೂ ಇರ್ಲಿಲ್ಲ, ಬರೀ ಕಟ್ಟಾಗಿದ್ದಂತ ಅವನ ಕೂರ್ಲು ಮಾತ್ರ ಇತ್ತು. ಒಂದ್ ರೀತಿ ನಿಜವಾಗ್ಲೂ ಅವನು ಮಾಯ ಆಗೋಗಿರ್ತಾನೆ. ಈಗ ರಿದ್ವಾನ್ಗೆ ಅರ್ಥ ಆಗೋಗಿದೆ, ನಿಜವಾಗ್ಲೂ ಮೆಜಿಷಿಯನ್ಗೆ ಏನು ಗೊತ್ತಿಲ್ಲ, ಯಾರೋ ಅವನನ್ನ ಈ ಕೇಸ್ ನಲ್ಲಿ ಸಿಗಾಕ್ಸೋದಕ್ಕೆ ನೋಡ್ತಿದ್ದಾರೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ಖಲೀದ್ ಹಾಗೆ ಜುನೈದ್ ಅನ್ನೋ ಇಬ್ರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವರಿಬ್ರು DSP ರಿದ್ವಾನ್ ಬಗ್ಗೆ ಮಾತಾಡ್ಕೊಳ್ತಿರ್ತಾರೆ. ಶೋಯಬ್ ನ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅವನು ಬಂದಿರೋದು ಅಂತ. ಅಂದ್ರೆ ಇವರಿಗೂ ಶೋಯಬ್ಗೂ ಏನೋ ಸಂಬಂಧ ಇದೆ ಅಂತ. ಅಷ್ಟೇ ಅಲ್ದೆ ಅವತ್ ರಾತ್ರಿ ಶೋಯಬ್ ನ ಜೊತೆ ಮುಖನ ಮುಚ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ ಇದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಈ ಖಲೀದ್ದೆ. ನಂತರ ರಾತ್ರಿ ಸಮಯದಲ್ಲಿ ಅಯಾನ್ ಇವನ ರೂಮ್ ನಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಇಲ್ಲೇ ಕೆಳಗಡೆ ಒಂದು ಸಣ್ಣ ಡೋರ್ ಇವನಿಗೆ ಸಿಕ್ಕಿ ಇದ್ರ ಒಳಗಡೆ ಕವಡೆ ಇರುವಂತ ಒಂದು ಬಾಕ್ಸ್ ಸಿಗುತ್ತೆ. ಈ ಕವಡೆಗಳ ಜೊತೆ ಇವನು ಆಟ ಆಡ್ತಿರ್ಬೇಕಾದ್ರೆ ಏನು ವಿಚಿತ್ರವಾಗಿರುವಂತ ಶಬ್ದ ಕೇಳಿಸುತ್ತೆ. ಆ ಶಬ್ದನ ಫಾಲೋ ಮಾಡ್ತಾ ಮಾಡ್ತಾ ಮನೆಯಿಂದ ಹೊರಗಡೆ ಇರುವಂತ ಒಂದು ರೂಮ್ ಹತ್ರ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಊಟ ಮಾಡೋದಕ್ಕೆ ಇವನ ತಾಯಿ ಕೂಗ್ತಾರೆ. ನಂತರ ಇವರು ಊಟ ಮಾಡ್ತಿರ್ಬೇಕಾದ್ರೆ ನೂರಿ ಹೇಳ್ತಿರ್ತಾಳೆ, ನನ್ ರೂಮ್ ನಲ್ಲಿ ಡಾಗ್ ನ ಸ್ಮೆಲ್ ಬರ್ತಿದೆ, ಎಲ್ಲಾದ್ರೂ ಡಾಗ್ ಇದೆಯಾ ಅಂತ. ಇವಳು ಎಷ್ಟೇ ಹೇಳ್ತಿದ್ರು ರಿದ್ವಾನ್ ಇವಳ ಮಾತಿಗೆ ತಲೆ ಕೆಡ್ಸ್ಕೊಳ್ತಿರೋದಿಲ್ಲ. ಅಂದ್ರೆ ತಂದೆ ಮಗಳ ಮಧ್ಯ ಜಗಳ ಆಗಿದೆ ಅಂತ. ನಂತರ ಮಾರನೇ ದಿನ ಸ್ಕೂಲ್ ರೆಡಿ ಆಗ್ತಿರ್ಬೇಕಾದ್ರೆ ನೂರಿ ನೋಡ್ತಾಳೆ. ಕೆಲ್ಸ ಮಾಡುವಂತ ಇಕ್ಬಾಲ್ ಮನೆಯಿಂದ ಹೊರಗಡೆ ಇರುವಂತ ರೂಮ್ಗೆ ಊಟನ ತಗೊಂಡು ಹೋಗ್ತಿರ್ತಾನೆ. ಹೌದು, ಈ ರೂಮ್ ಬೇರೆ ಯಾವ್ದು ಅಲ್ಲ, ನೆನ್ನೆ ಅಯಾನ್ಗೆ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತಿದ್ವಲ್ಲ ಅದೇ ರೂಮ್. ಒಳಗಡೆ ಯಾರಿರ್ಬೋದು ಅಂತ ಬಾಗ್ಲಿನ ಸಂದಿಲಿ ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ಅಯಾನ್ ಬಂದು ಇವಳನ್ನ ಹೆದರಿಸ್ಬಿಡ್ತಾನೆ. ನಂತರ ಹೀಗೆ ಆಟ ಆಡ್ತಾ ನೂರಿನೂ ಕೂಡ ಈ ವಿಷಯದ ಬಗ್ಗೆ ಮರ್ತ್ಕೊಬಿಡ್ತಾಳೆ. ಆದ್ರೆ ಹೊರಗಡೆ ಒಂದಷ್ಟು ಮಕ್ಕಳು ಇವರ ಮನೆನ ನೋಡಿ ನಗ್ತಿರ್ತಾರೆ. ಏನಾಯ್ತು ಅಂತ ಹೊರಗಡೆ ಬಂದು ನೋಡಿದ್ರೆ ಮನೆ ಮೇಲೆ ಕಾಫಿರ್ ಅಂತ ಬರ್ದಿರ್ತಾರೆ. ಇದರಿಂದ ಅವರಿಗೆ ಬೇಜಾರಾಗುತ್ತೆ. ಈ ಕಡೆ ರಿದ್ವಾನ್ ಮಿಸ್ ಆಗಿದ್ದಾನಲ್ಲ ಶೋಯಬ್, ಅವನ ಮನೆಗ್ ಬರ್ತಾನೆ. ಇಲ್ಲಿ ಶೋಯಬ್ ನ ತಂದೆ ಒಬ್ಬ ಪೊಲಿಟಿಷಿಯನ್. ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಂದಿದ್ರೆ ಶೋಯಬ್ ನ ತಂದೆ ಮಾತ್ರ ಇವರ ಮಾತನ್ನೇ ಕೇಳ್ತಿರೋದಿಲ್ಲ. ನನ್ನ ವಿಚಾರಣೆ ಮಾಡಬೇಡಿ, ಮೊದ್ಲು ನನ್ ಮಗನ್ನ ಹುಡುಕಿ ಅಂತ. ಅದೇ ಸಮಯಕ್ಕೆ ರಿದ್ವಾನ್ ನೋಡ್ತಾನೆ ಶೋಯಬ್ ನ ತಾಯಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಳ್ತಿರ್ತಾರೆ. ನಂತರ ಸೀನ್ ಮತ್ತೊಂದ್ಸಲ ಖಲೀದ್ ಹಾಗೆ ಜುನೈದ್ ನ ಕಡೆಗೆ ಶಿಫ್ಟ್ ಆದಾಗ ಬಾಯ್ಜಾನ್ ಅನ್ನೋ ಒಬ್ಬ ವ್ಯಕ್ತಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ, ನಾನೊಬ್ಬ ಹುಡುಗನ್ನ ಸೆಲೆಕ್ಟ್ ಮಾಡಿ ನೀವು ಕೆಲಸನ ಶುರು ಮಾಡ್ಕೊಳ್ಳಿ ಅಂತ. ಇನ್ನೊಂದ್ ಕಡೆ ಒಂದಷ್ಟು ಮಕ್ಕಳುಗಳು ಪೊಲೀಸರ ವಿರುದ್ಧ ದಂಗೆ ಎದ್ಬಿಟ್ಟಿರ್ತಾರೆ. ಇದೇ ಮಕ್ಕಳಲ್ಲಿರುವಂತ ಫೈಜಲ್ ಅನ್ನೋ ಒಬ್ಬ ಹುಡುಗ
ಪೊಲೀಸರಿಂದ ತಪ್ಪಿಸ್ಕೊಳ್ತಾ ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಇವನಿಗೆ ಬಿಳಿ ಕಲರ್ನ ಹೂ ಕಾಣಿಸುತ್ತೆ. ಹೌದು, ಮೂವಿಯ ಮೊದಲಲ್ಲಿ ಶೋಯಬ್ಗೆ ಕಾಣಿಸಿತ್ತಲ್ಲ ಅದೇ ತರದ ಹೂ ಇದು. ನಂತರ ರಿದ್ವಾನ್ ಮನೆಗ್ ಬಂದಾಗ ಮನೆ ಮೇಲೆ ಕಾಫಿರ್ ಅಂತ ಬರ್ದಿರೋದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಅಂದಂಗೆ ಕಾಫಿರ್ ಅಂತಂದ್ರೆ ಇಸ್ಲಾಂ ಧರ್ಮನ ನಂಬದೇ ಇರೋರು ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ರಿದ್ವಾನ್ ಕೂಡ ಒಬ್ಬ ಮುಸಲ್ಮಾನ್, ಹಾಗೆ ಇವನ ಧರ್ಮದ ಮೇಲೂ ಕೂಡ ಇವನಿಗೆ ನಂಬಿಕೆ ಇದೆ. ಆದ್ರೆ ಇವನು ಪೊಲೀಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಎಲ್ಲ ಬರ್ದಿದ್ದಾರೆ. ನಂತರ ಮಾರನೇ ದಿನ ರಿದ್ವಾನ್ ಶೋಯಬ್ ಓದ್ತಿದ್ದಂತ ಸ್ಕೂಲ್ಗೆ ಬಂದು ಅವನ ಕ್ಲಾಸ್ಮೇಟ್ ಗಳನ್ನ ಕೇಳಿದಾಗ ಇವನಿಗೆ ಗೊತ್ತಾಗುತ್ತೆ, ಮೊದ್ಲು ಶೋಯಬ್ ಒಳ್ಳೆ ಹುಡುಗ ಆಗಿದ್ದ, ನಮ್ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿದ್ದ. ಆದ್ರೆ ಇತ್ತೀಚೆಗೆ ಅವನು ಕೆಟ್ಟ ಮಾತನ್ನೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದ, ನಮ್ ಜೊತೆ ಸೇರ್ತಾನೆ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಯಾರೋ ಒಬ್ಬ ಹೊಸ ಫ್ರೆಂಡ್ ಆಗಿದ್ರಂತೆ. ಆ ಫ್ರೆಂಡ್ ಯಾರು, ಅವನ ಹೆಸರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವನು ನಮ್ಮ ಸ್ಕೂಲ್ ನವನೇ ಅಲ್ಲ ಅಂತ. ಆದ್ರಿಂದ ಈ ವಿಷಯದ ಬಗ್ಗೆ ಸ್ಕೂಲ್ ನ ಟೀಚರ್ ಆಗಿರುವಂತ ಜೈನಾಬ್ನ ಕೇಳ್ತಾರೆ. ಆದ್ರೆ ಇವ್ರಿಗೂ ಕೂಡ ಶೋಯಬ್ನ ಆ ಹೊಸ ಫ್ರೆಂಡ್ ಯಾರು ಅಂತ ಗೊತ್ತಿರೋದಿಲ್ಲ. ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾ ವಿಷಯದಲ್ಲೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದೇ ಸ್ಕೂಲ್ ನಲ್ಲೇ ಇವನ ಮಗಳು ನೂರಿನೂ ಕೂಡ ಓದ್ತಿರೋದು. ಆದ್ರೆ ಅವಳು ಇವನನ್ನ ನೋಡಿದ್ರು ನೋಡದೇ ಇರೋ ರೀತಿ ಮಾತಾಡದೆ ಹೊಟ್ಟೋಗ್ತಾಳೆ. ನಂತರ ನೂರಿ ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನರನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದ್ರೆ ಇವಳು ಪೊಲೀಸರ ಮಗಳನ್ನೋ ಕಾರಣಕ್ಕೆ ಎಲ್ಲರೂ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹೌದು, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪೊಲೀಸರನ್ನ ಇದೇ ರೀತಿ ನೋಡೋದು. ಆದ್ರೆ ಅದೇ ಸಮಯಕ್ಕೆ ಖಲೀದ್ ಅನ್ನೋ ಒಬ್ಬ ವ್ಯಕ್ತಿ ಇವಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾನೆ. ನಾವು ಮೂವಿಯ ಮೊದ್ಲಿಂದ ನೋಡ್ತಾ ಬಂದಿದೀವಲ್ಲ ಅದೇ ಖಲೀದ್ ಇವನು. ಇವಳು ಕೂಡ ಜಾಸ್ತಿ ಯೋಚನೆ ಮಾಡದೆ ಅವನನ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಇವಳಿಗೇನೋ ಸ್ಮೆಲ್ ಬಂತು ಅಂತ ಹೊರಗಡೆ ಬಂದು ನೋಡಿದ್ರೆ ಇಕ್ಬಾಲ್ ಮತ್ತೊಂದ್ಸಲ ಊಟ ತಗೊಂಡು ಅದೇ ರೂಮ್ಗೆ ಹೋಗ್ತಿರ್ತಾನೆ. ನಂತರ ಈ ವಿಷಯನ ನೂರಿ ಇವಳ ತಾಯಿ ಹತ್ರ ಬಂದು ಹೇಳಿದಾಗ ಗುಲ್ನಾರ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಕ್ಬಾಲ್ ಈ ಮನೇಲಿ ತುಂಬಾ ವರ್ಷದಿಂದ ಇದ್ದಾನೆ, ಅವನ್ದೇನು ಆಚರಣೆ ಇರಬೇಕು, ಅವನ್ ಪಾಡಿಗೆ ಅವನನ್ನ ಬಿಟ್ಬಿಡು ಅಂತ ಹೇಳಿ ಅಯಾನ್ನ ಮಲಗಿಸಿ ಇಲ್ಲಿಂದ ಹೋಗ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅಯಾನ್ಗೆ ಎಚ್ಚರ ಆಗಿ ನೆನ್ನೆ ಇವನಿಗೆ ಸಿಕ್ತಂತ ಕವಡೆಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಏನೋ ಇವನಿಗೆ ಸೌಂಡ್ ಕೇಳಿಸುತ್ತೆ. ಆದ್ರಿಂದ ಆ ಸೌಂಡ್ ಅನ್ನ ಫಾಲೋ ಮಾಡ್ತಾ ಮತ್ತೆ ಅದೇ ರೂಮ್ ನ ಒಳಗಡೆ ಬರ್ತಾನೆ. ನೋಡಿದ್ರೆ ಒಂದು ಸಣ್ಣ ಮಗುವಿನ ನೆರಳು ಆಟ ಆಡ್ತಿರುತ್ತೆ. ಅಂದ್ರೆ ಬಾಡಿ ಇಲ್ಲ, ಶ್ಯಾಡೋ ಮಾತ್ರ, ಅಂದ್ರೆ ನೆರಳು ಮಾತ್ರ ಕಾಣ್ತಿರುತ್ತಷ್ಟೇ. ಅಯಾನ್ ಅದ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ನಂತರ ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಅಯಾನ್ ಮತ್ತೆ ಆ ಆತ್ಮ ಅಂದ್ರೆ ಆ ನೆರಳು ಇಬ್ರು ಕೂಡ ಫ್ರೆಂಡ್ಸ್ ಗಳಾಗ್ಬಿಟ್ಟಿರ್ತಾರೆ. ಇದಾದ್ಮೇಲೆ ನಾವಾಗ್ಲೇ ನೋಡಿದ್ವಲ್ಲ ಫೈಜಲ್ ಅನ್ನೋ ಮತ್ತೊಬ್ಬ ಸಣ್ಣ ಹುಡುಗನ್ನ. ಇವನು ಇವನ ಫ್ಯಾಮಿಲಿ ಜೊತೆ ಮೀನನ್ನ ಹಿಡಿತಿರ್ಬೇಕಾದ್ರೆ ದೂರದಲ್ಲಿ ಯಾರೋ ಇವನನ್ನ ಕರಿತಿರೋ ರೀತಿ ಕಾಣಿಸಿ ಆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮಿಕ್ತವ್ರಿಗೆ ಮಾತ್ರ ವ್ಯಕ್ತಿ ಕಾಣಿಸ್ತಿರೋದಿಲ್ಲ. ಯಾವಾಗ ಫೈಜಲ್ ಆ ವ್ಯಕ್ತಿ ಹತ್ರ ಬರ್ತಾನೋ ಸ್ವಲ್ಪ ಹೊತ್ತಿನ ನಂತರ ನಮ್ಗೆ ತೋರಿಸ್ತಾರೆ ಫೈಜಲ್ ಕೂಡ ಮಾಯ ಆಗಿ ಅವನ ಸ್ವಲ್ಪ ಕೂದಲು ಮಾತ್ರ ಈ ಜಾಗದಲ್ಲಿ ಬಿದ್ದಿರುತ್ತೆ. ನಂತರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಂತ ರಿದ್ವಾನ್ಗೆ ಗೊತ್ತಾಗುತ್ತೆ ಶೋಯಬ್ ಯಾವ ರೀತಿ ಮಾಯ ಆಗಿ ಅವನ ಕೂದಲು ಮಾತ್ರ ಉಳ್ಕೊಂಡಿತ್ತೋ ಅದೇ ರೀತಿ ಫೈಜಲ್ ಜೊತೆನೂ ಕೂಡ ಆಗಿದೆ ಅಂತ. ಇದರಲ್ಲಿ ಇನ್ನೂ ಕೂಡ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ ಶೋಯಬ್ ಹಾಗೆ ಫೈಜಲ್ ಇಬ್ರು ಕೂಡ ಒಂದೇ ಸ್ಕೂಲ್ ನಲ್ಲಿ ಓದ್ತಿದ್ದು. ಇದಾದ್ಮೇಲೆ ನಮ್ಗೆ ಅಫ್ಜಲ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಒಂದ್ ಅಂಗಡಿಗೆ ಬಂದು ಇವನಿಗೆ ಬೇಕಾಗಿರುವಂತ ವಸ್ತುನ ತಗೊಳ್ತಾ ಓನರ್ ಜೊತೆ ಮಾತಾಡಿ ನಾವಾಗ್ಲೇ ನೋಡ್ದಂತ ಜುನೈದ್ ಹತ್ರ ಬರ್ತಾನೆ. ಆದ್ರೆ ಅಫ್ಜಲ್ ನ ಫಾಲೋ ಮಾಡ್ಕೊಂಡು ಅಂಗಡಿಯ ಓನರ್ ಕೂಡ ಬಂದ್ಬಿಟ್ಟಿರ್ತಾನೆ. ನಿಂದು 500 ರೂಪಾಯಿ ನೋಟ್ ಬಿದ್ದೋಗಿದೆ, ಕೊಡ್ಬೇಕು, ಬಾಗ್ಲು ತಗಿ ಅಂತ. ನೋಡಿದ್ರೆ ಅಂಗಡಿ ಓನರ್ ಜೊತೆ ಪೊಲೀಸರು ಬಂದಿರ್ತಾರೆ. ಯಾಕೆ ಅಂತಂದ್ರೆ ಅಫ್ಜಲ್ ನ ಮೇಲೆ ಪೊಲೀಸರಿಗೆ ಡೌಟ್ ಬಂದಿರುತ್ತೆ. ಇದರಿಂದ ಅಫ್ಜಲ್ ಒಳಗಡೆಯಿಂದ ಶೂಟ್ ಮಾಡ್ತಾನೆ. ಪೊಲೀಸರು ಕೂಡ ಹೊರಗಡೆಯಿಂದ ಶೂಟ್ ಮಾಡ್ತಾರೆ. ಒಳಗಡೆ ಬಂದು ನೋಡಿದ್ರೆ ಅಫ್ಜಲ್ ಸತ್ತೋಗಿರ್ತಾನೆ. ಹಾಗೆ ಜುನೈದ್ ಕೂಡ ಎಲ್ಲಾ ವಸ್ತುಗಳನ್ನ ತಗೊಂಡು ಹೊಟ್ಟೋಗಿರ್ತಾನೆ. ಇವ್ರಿಗೆ ಏನು ಸಿಗೋದಿಲ್ಲ. ಆದ್ರೆ ಒಂದೇ ಒಂದು ಪೆನ್ ಡ್ರೈವ್ ಮಾತ್ರ ಸಿಗುತ್ತೆ. ನಂತರ ಖಲೀದ್ ಮತ್ತೆ ಜುನೈದ್ಗೆ ಬಾಯ್ಜಾನ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ ರಿದ್ವಾನ್ ನಮ್ಮ ಕೆಲ್ಸಕ್ಕೆ ಅಡ್ಡ ಬರ್ತಿದ್ದಾನೆ, ಹೇಗಾದ್ರೂ ಮಾಡಿ ಅವನನ್ನ ತಡಿಬೇಕು ಅಂತ. ಆದ್ರಿಂದ ಖಲೀದ್ ನೂರಿನ ಫ್ರೆಂಡ್ ಮಾಡ್ಕೊಂಡಿದ್ದಾನಲ್ಲ, ಆದ್ರಿಂದ ಮೆಸೇಜ್ ಮಾಡಿ ಹೇಳ್ತಿರ್ತಾನೆ ನಾಳೆ ಮೀಟ್ ಆಗೋಣ ಅಂತ. ಆದ್ರೆ ಇದೇ ಸಮಯದಲ್ಲಿ ನೂರಿಗೆ ಇವಳ ರೂಮ್ ಇಂದ ಡಾಗ್ ನ ಶಬ್ದ ಕೇಳಿಸುತ್ತೆ. ಆ ಶಬ್ದನೇ ಇವಳು ಫಾಲೋ ಮಾಡ್ತಾ ಬಂದಾಗ ಕೊನೆಗೆ ತಲುಪೋದು ಮತ್ತೆ ಅದೇ ರೂಮ್ ಹತ್ರ. ಹೇಗೋ ಧೈರ್ಯ ಮಾಡಿ ರೂಮ್ ನ ಒಳಗಡೆ ಏನೋ ಬರ್ತಾಳೆ.
ಈ ರೂಮ್ ನಲ್ಲಿರುವಂತ ಇಷ್ಟೊಂದು ನಿಶಬ್ದದಿಂದನೇ ಇವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಆಗ ಒಂದು ಜಾಗದಲ್ಲಿ ಇವಳಿಗೆ ನಾಯಿಯ ಎಂಜಿಲಿರುವಂತ ಒಂದು ಕೋಲ್ ಸಿಕ್ಕಿ ಹೆದ್ರುಕೊಂಡು ಎಸೆದ್ ಬಿಡ್ತಾಳೆ. ನಂತರ ಗುಲ್ನಾರ್ ಇವಳ ರೂಮ್ ನಲ್ಲಿರ್ಬೇಕಾದ್ರೆ ಸಡನ್ ಆಗಿ ನೂರಿ ಇಲ್ಲಿಗೆ ಬಂದು ಪ್ರಜ್ಞೆ ತಪ್ಪಿಡ್ತಾಳೆ. ಆದ್ರಿಂದ ಅವಳಿಗೆ ಸಮಾಧಾನ ಮಾಡಿ ಆ ಡಾಗ್ ನ ಹುಡ್ಕೊಂಡು ಹೊರಗಡೆ ಬರ್ತಾರೆ. ರಿದ್ವಾನ್ಗ್ ಮಾತ್ರ ನೂರಿ ಮೇಲೆ ನಂಬಿಕೆ ಇರೋದಿಲ್ಲ. ಆದ್ರೆ ಯಾವಾಗ ಡಾಗ್ ನ ಎಂಜಿಲಿರುವಂತ ಕೋಲ್ ಸಿಗುತ್ತೋ ಇವನ್ಗೂ ಕೂಡ ನಂಬಿಕೆ ಬರುತ್ತೆ ಈ ಮನೆಯಲ್ಲಿ ಯಾವುದೋ ಒಂದು ಡಾಗ್ ಇದೆ ಅಂತ. ನಂತರ ಆಗ್ಲೇ ಪೊಲೀಸರಿಗೆ ಒಂದು ಪೆನ್ ಡ್ರೈವ್ ಸಿಕ್ಕಿತ್ತಲ್ಲ, ಆ ಪೆನ್ ಡ್ರೈವ್ ಅನ್ನು ಓಪನ್ ಮಾಡಿದ್ರೆ ಒಂದಷ್ಟು ಕೋಡ್ಗಳು ಸಿಗ್ತವೆ. ಈ ಕೋಡ್ಗಳು ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದನ್ನ ಡಿಕೋಡ್ ಮಾಡ್ದಂತ ರಿದ್ವಾನ್ಗೆ ಅರ್ಥ ಆಗೋಗುತ್ತೆ. ಶೋಯಬ್ ಮತ್ತೆ ಫೈಸಲ್ ಓದ್ತಿರೋಂತ ಸ್ಕೂಲ್ ನ ಹಾಗೆ ಅವರ ಕ್ಲಾಸ್ ನ ರೋಲ್ ನಂಬರ್ ಗಳು ಇವು ಅಂತ. ಅಂದ್ರೆ ಈ ಕೋಡ್ಗಳಲ್ಲಿ ಶೋಯಬ್ ಮತ್ತೆ ಫೈಸಲ್ ನ ರೋಲ್ ನಂಬರ್ ಇತ್ತು. ಅದ್ರ ಪ್ರಕಾರನೇ ಅವರಿಬ್ರು ಮಾಯ ಆಗಿದ್ದಾರೆ. ಇದಾದ್ಮೇಲೆ ನೂರಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಮನೆಗ್ ಬರ್ತಾಳೆ. ಒಂದ್ ರೀತಿ ಇವಳನ್ನ ನೋಡಿದ್ರೆ ಇವಳೇನು ಕೆಟ್ಟ ಕೆಲ್ಸನ ಮಾಡಿದಾಳೆ ಅಂತ ನಮ್ಗೆ ಅನ್ನಿಸ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಮತ್ತೊಂದ್ಸಲ ಇವಳಿಗೆ ಶಬ್ದ ಕೇಳಿಸಿ ಫೋನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ತಾ ಆ ರೂಮ್ ನ ಒಳಗಡೆ ಬರ್ತಾಳೆ. ಎಲ್ಲಾನು ನಾರ್ಮಲ್ ಆಗಿರುತ್ತೆ. ಹಾಗೆ ಇವಳಿಗೊಂದು ಡೋರ್ ಸಿಕ್ಕಿ ಆ ಡೋರ್ ನ ಒಳಗಡೆ ಇರುವಂತ ಮೆಟ್ಟಿಲುಗಳನ್ನ ಹತ್ತುತ್ತಾ ಮನೆಯ ಟಾಪ್ ಗೆ ಬರ್ತಾಳೆ. ಒಂದ್ ರೀತಿ ಈ ರೂಮ್ ಒಂದು ಸ್ಟೋರ್ ರೂಮ್ ನ ರೀತಿ ಇರುತ್ತೆ. ಇಲ್ಲಿ ಇವಳಿಗೆ ಕಿಟಕಿ ರೀತಿಯ ಒಂದು ಡೋರ್ ಕಾಣಿಸುತ್ತೆ. ಈ ಡೋರ್ ನ ಒಳಗಡೆಯಿಂದ ಡಾಗ್ ಶಬ್ದ ಬರ್ತಿರೋದು ಕೇಳಿಸಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಇವಳಿಗೂ ಕೂಡ ಅದೇ ರೀತಿಯ ವೈಟ್ ಕಲರ್ ಹೂ ಕಾಣಿಸುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಏನನ್ನೋ ಇವಳು ನೋಡಿ ಹೆದ್ರುಕೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲಿ ಕಪ್ಪು ಹೊಗೆ ಬಂದು ಇವಳನ್ನ ಆವರಿಸ್ಬಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೂರಿನ ಹುಡ್ಕೊಂಡ್ ಬಂದಂತ ಗುಲ್ನಾರ್ಗೆ ಬರೀ ಅವಳ ಕೂದ್ಲು ಮಾತ್ರ ಸಿಗುತ್ತೆ. ನಂತರ ರಿದ್ವಾನ್ ಹಾಗೆ ಇವನ ಟೀಮ್ ನವರೆಲ್ಲ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಇವ್ರಿಗೆ ಸಿಕ್ಕಿರುವಂತ ಕೋಡ್ ಗಳಲ್ಲಿ ನೂರಿಯ ರೋಲ್ ನಂಬರ್ ಇರ್ಲೇ ಇಲ್ಲ. ಆದ್ರೂ ಕೂಡ ಏನಕ್ಕೆ ಅವಳು ಮಾಯ ಆದ್ಲು ಅಂತ. ಹೀಗೆ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಇಕ್ಬಾಲ್ ಇವರಿಗೆ ಹೇಳ್ತಾನೆ, ನೆನ್ನೆ ನೂರಿನ ಒಬ್ಬ ಹುಡುಗ ಡ್ರಾಪ್ ಮಾಡಿ ಹೋದ ಅಂತ. ಆದ್ರಿಂದ ಇವರೆಲ್ಲರೂ ಇಕ್ಬಾಲ್ನ ಸಹಾಯದಿಂದ ಆ ಹುಡುಗನ ಡ್ರಾಯಿಂಗ್ ಅನ್ನ ಮಾಡಿಸ್ತಿರ್ತಾರೆ. ಅದೇ ಸಮಯಕ್ಕೆ ಶೋಯಬ್ ಹಾಗೆ ಫೈಸಲ್ ನ ಟೀಚರ್ ಇಲ್ಲಿಗೆ ಬರ್ತಾರೆ. ಯಾಕೆ ಅಂತಂದ್ರೆ ಕ್ಲಾಸ್ ರೂಮ್ ಅಟೆಂಡೆನ್ಸ್ ಅನ್ನ ತಗೊಂಡ್ ಬರೋದಕ್ಕೆ ರಿದ್ವಾನ್ ಅವರಿಗೆ ಹೇಳಿದ್ದ. ರಿದ್ವಾನ್ಗೆ ಸಿಕ್ಕಿದ್ಯಲ್ಲ ಆ ಕೋಡ್ಗಳು, ಆ ಕೋಡ್ ನಲ್ಲಿರುವಂತ ರೋಲ್ ನಂಬರ್ ನ ಪ್ರಕಾರ ಮುಂದೆ ಯಾವ ಮಗು ಮಿಸ್ ಆಗ್ಬೋದು ಅಂತ ಕಂಡುಹಿಡಿಯೋದಕ್ಕೆ. ಅದೇ ಸಮಯಕ್ಕೆ ಡ್ರಾಯಿಂಗ್ ಕಂಪ್ಲೀಟ್ ಆಗುತ್ತೆ. ಇದು ಬೇರೆ ಯಾರು ಅಲ್ಲ, ಕಲಿದ್ದೆ. ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಟೀಚರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ರಿದ್ವಾನ್ಗೆ ನೆನಪಾಗುತ್ತೆ, ಶೋಯಬ್ ಮಿಸ್ ಆದಾಗ ಅವನ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವ್ರ ಮನೆಗೆ ಹೋಗಿದ್ನಲ್ಲ, ಅವ್ರ ಮನೆಯಲ್ಲಿ ಶೋಯಬ್ನ ಇವನು ನೋಡಿದ್ದ. ಇವನ್ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತಂದ್ರೆ ಶೋಯಬ್ನ ತಂದೆ ಹೆಲ್ಪ್ ಮಾಡೋದಿಲ್ಲ ಅಂತ ಇವ್ರಿಗೆ ಗೊತ್ತಿದೆ. ಅದಕ್ಕೆ ರಿದ್ವಾನ್ ಶೋಯಬ್ನ ತಾಯಿನ ನೋಡಿದ್ನಲ್ಲ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಳ್ತಿದ್ದನ್ನ. ಆದ್ರಿಂದ ಅವರನ್ನ ಕರೆದು ಈ ವ್ಯಕ್ತಿ ಯಾರು ಅಂತ ಗೊತ್ತಿದ್ಯಾ ಅಂತ ಕೇಳಿದಾಗ ಇವರು ಕೂಡ ಹೇಳ್ತಾ ಹೋಗ್ತಾರೆ, ಇವನ ಹೆಸರು ಖಲೀದ್ ಅಂತ. ಖಲೀದ್ ಮತ್ತೆ ನನ್ ಮಗ ಶೋಯಬ್ ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ರು. ಆದ್ರೆ ಖಲೀದ್ ಒಬ್ಬ ಒಳ್ಳೆ ಹುಡುಗ ಆಗಿರ್ಲಿಲ್ಲ. ನನ್ ಮಗನ್ ತಲೆನ ಕೆಡಿಸ್ಬಿಟ್ಟಿದ್ದ. ಯಾಕೆ ಅಂತಂದ್ರೆ ನನ್ ಧರ್ಮಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಸಾಯೋದಕ್ ಬೇಕಾದ್ರೂ ರೆಡಿ ಆಗಿದ್ದೀನಿ ಅಂತ ನನ್ ಮಗ ವಿಚಿತ್ರವಾಗಿ ಮಾತಾಡ್ತಿದ್ದ ಅಂತ. ಅಂದ್ರೆ ಖಲೀದ್ ಶೋಯಬ್ನ ಒಬ್ಬ ಆತಂಕವಾದಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ. ಖಲೀದ್ನ ಬಗ್ಗೆ ಗೊತ್ತಾಗ್ತಿದ್ದಂಗೆನೆ ರಿದ್ವಾನ್ ಅವನನ್ನ ಹಿಡಿಯೋದಕ್ಕೆ ಅಂತ ಅವನ ಮನೆಗ್ ಬಂದಾಗ ಇಲ್ಲಿ ಅವನು ಇರೋದಿಲ್ಲ, ಎಸ್ಕೇಪ್ ಆಗೋಗಿರ್ತಾನೆ. ಒಂದು ಮೊಬೈಲ್ ಮಾತ್ರ ಇರುತ್ತೆ. ಈ ಮೊಬೈಲ್ ನಲ್ಲಿ ನೋಡಿದ್ರೆ ಇವನ ಮಗಳು ಹೇಳ್ತಿರ್ತಾಳೆ, ನಾನು ನನ್ ಧರ್ಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನನ್ ತಂದೆನ ಕಂಡ್ರೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ನನ್ ತಂದೆ ಹಿಂದೂಸ್ತಾನದವರ ಗುಲಾಮನಾಗಿದ್ದಾನೆ ಅಂತ. ಈ ಕಡೆ ಗುಲ್ನಾರ್ ಇವಳ ಮಗಳಾಗಿರೋಂತ ನೂರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಅದೇ ಸಮಯಕ್ಕೆ ಒಳಗಡೆ ಏನೋ ಶಬ್ದ ಬಂತು ಅಂತ ಬಂದು ನೋಡಿದ್ರೆ ಒಂದು ಹೆಂಗಸಿನ ಆತ್ಮ ನೆರಳಿನ ರೂಪದಲ್ಲಿ ಇವಳಿಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ನೋಡಿದ್ರೆ ಇವಳು ನೂರಿಗೆ ಕಾಲ್ ಮಾಡ್ತಿದ್ಲಲ್ಲ, ಅವಳ ಫೋನ್ ಇಲ್ಲೇ ಸುತ್ತಮುತ್ತ ರಿಂಗ್ ಆಗ್ತಿರುತ್ತೆ. ಆ ಸೌಂಡ್ ಅನ್ನ ಫಾಲೋ ಮಾಡ್ತಾ ಬಂದಾಗ ಆ ಸೌಂಡ್ ಒಂದು ಗೋಡೆ ಒಳಗಡೆಯಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆ ಗೋಡೆನ ಕಿತ್ತ ಒಳಗಡೆ ಬಂದಾಗ ಒಂದು ಸೀಕ್ರೆಟ್ ರೂಮ್ ಇರುತ್ತೆ. ಈ ರೂಮ್ ನಲ್ಲಿ ಹಿಂದೂ ದೇವತೆಗಳ ಫೋಟೋಗಳು ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾಳೆ. ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲಿ ಹಿಂದೂಸ್ಗಳು ಇರೋದು ತುಂಬಾನೇ ಅಪರೂಪ.
ಅದೇ ಸಮಯಕ್ಕೆ ಮನೆಗೆ ರಿದ್ವಾನ್ ಬಂದಾಗ ಈ ವಿಷಯನ ಇವನಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಇವನ್ ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿರೋದಿಲ್ಲ. ಇವನ ಮಗಳು ಒಬ್ಳು ಆತಂಕವಾದಿ ರೀತಿ ವಿಡಿಯೋ ಮಾಡಿರೋದ್ರಿಂದ ಬೇಜಾರ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಇನ್ನೊಂದ್ಸಲ ಬಾಯ್ಜಾನ್ ಜುನೈದ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ, ನಾನೊಬ್ಬ ಹುಡುಗನ್ನ ಸೆಲೆಕ್ಟ್ ಮಾಡಿದೀನಿ, ಅವನನ್ನ ರೆಡಿ ಮಾಡ್ಕೊ ಅಂತ. ನಂತರನೇ ನಮ್ಗೆ ಗೊತ್ತಾಗೋದು ಬಾಯ್ಜಾನ್ ಸೆಲೆಕ್ಟ್ ಮಾಡಿರುವಂತ ಹುಡುಗ ಬೇರೆ ಯಾರು ಅಲ್ಲ, ಜುನೈದ್ ನ ತಂಗಿ ಮಗ ಯಾಸಿರ್ ಅನ್ನೋ ಒಬ್ಬ ಹುಡುಗನ್ನ ಅಂತ. ಅಂದ್ರೆ ಇವನ ತಂಗಿ ಮಗನ್ನೇ ಆತಂಕವಾದಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಹೊಟ್ಟಿದ್ದಾನೆ. ನಂತರ ಗುಲ್ನಾರ್ ನೋಡ್ತಾಳೆ, ಇವಳ ಮಗ ಅಯಾನ್ ನೆರಳಿನ ರೀತಿ ಇರುವಂತ ಒಂದು ಸಣ್ಣ ಮಗುನ ಆಗ್ಲೇ ಇವಳು ನೋಡಿದ್ಲಲ್ಲ ಹೆಂಗಸಿನ ಆತ್ಮನ, ಅದನ್ನ ಹಾಗೆ ಒಂದು ನಾಯಿಯ ಚಿತ್ರನ ಬಿಡಿಸಿರ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಇಕ್ಬಾಲ್ ಆ ರೂಮ್ಗೆ ಊಟನ ತಗೊಂಡ್ ಬಂದು ಇಟ್ಟಾಗ ಇದನ್ನ ನೋಡಿ ಇಲ್ಲಿ ಏನ್ ನಡೀತಿದೆ ನಾನ್ ತಿಳ್ಕೋಬೇಕು ಅಂತ ಹೇಳ್ತಿರ್ತಾಳೆ. ಈ ರೀತಿ ಮಾಡಿಲ್ಲ ಅಂತಂದ್ರೆ ನಿದ್ದೆ ಬರೋದಿಲ್ಲ ಅಂತ ಇವನು ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಇವಳು ಆಗ್ಲೇ ನೋಡಿದ್ಲಲ್ಲ ಆ ಹೆಂಗಸಿನ ಆತ್ಮ, ಅದು ಇಕ್ಬಾಲ್ನ ಕಂಟ್ರೋಲ್ಗೆ ತಗೊಂಡು ಹೇಳ್ತಾ ಹೋಗುತ್ತೆ, ಮಕ್ಕಳ ತಲೆಯಲ್ಲಿ ಕೆಟ್ಟ ಯೋಚನೆಗಳನ್ನ ತುಂಬ್ತಿದ್ದಾರೆ, ಅಂತ ಮಕ್ಕಳನ್ನ ನಾನು ಸುಮ್ನೆ ಬಿಡೋದಕ್ಕಾಗೋದಿಲ್ಲ ಅಂತ. ನನ್ ಮಗಳು ಎಲ್ಲಿ ಅಂತ ಇವಳು ಕೇಳ್ತಿದ್ದಂಗೆನೆ ಆ ಆತ್ಮ ನನ್ನನ್ನ ಮುಟ್ಟು ಅಂತ ಹೇಳುತ್ತೆ. ಇವಳು ಕೂಡ ಮುಟ್ತಾಳೆ, ಬೇರೆ ಪ್ರಪಂಚಕ್ಕೆ ಕರ್ಕೊಂಡ್ ಬರುತ್ತೆ. ನೋಡಿದ್ರೆ ಮಿಸ್ ಆಗಿರುವಂತ ಎಲ್ಲಾ ಮಕ್ಕಳ ಜೊತೆ ಇವಳ ಮಗಳು ನೂರಿನೂ ಕೂಡ ಇಲ್ಲಿ ಇರ್ತಾಳೆ. ಆದ್ರೆ ಯಾರಿಗೂ ಪ್ರಜ್ಞೆ ಇರೋದಿಲ್ಲ. ಅಷ್ಟೇ ಅಲ್ದೆ ನೆಕ್ಸ್ಟ್ ಈಗ ಯಾಸಿರ್ ಅನ್ನೋ ಒಬ್ಬ ಹುಡುಗ ಮಿಸ್ ಆಗ್ತಾನೆ ಅನ್ನೋದು ಕೂಡ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಈ ಕಡೆ ಪೊಲೀಸರಿಗೆ ಖಲೀದ್ ಸಿಕ್ಬಿಟ್ಟಿರ್ತಾನೆ. ಆದ್ರಿಂದ ಮಕ್ಕಳುಗಳು ಹಾಗೆ ನೂರಿ ಎಲ್ಲರೂ ಎಲ್ಲಿದ್ದಾರೆ ಅಂತ ವಿಚಾರಣೆ ಮಾಡ್ತಿರ್ತಾರೆ. ಆಗ ಇಲ್ಲಿಗೆ ಗುಲ್ನಾರ್ ಬಂದು ರಿದ್ವಾನ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ, ಮಿಸ್ ಆಗಿರುವಂತ ಮಕ್ಕಳೆಲ್ಲರೂ ನಮ್ಮ ಮನೇಲೇ ಇದ್ದಾರೆ, ನಾನ್ ಅವರನ್ನ ನೋಡಿದೀನಿ ಅಂತ. ಆದ್ರೆ ಇವನಿಗ್ ಮಾತ್ರ ಇವಳ ಮಾತಿನ ಮೇಲೆ ನಂಬಿಕೆನೆ ಬರ್ತಿರೋದಿಲ್ಲ. ಈ ಕಡೆ ಖಲೀದ್ ಪೊಲೀಸರಿಗೆ ಹೇಳ್ತಿರ್ತಾನೆ, ನಾವು ಮಕ್ಕಳ ಬ್ರೈನ್ ಅನ್ನ ವಾಶ್ ಮಾಡಿ ಅವರನ್ನ ಆತಂಕವಾದಿಗಳನ್ನಾಗಿ ಮಾಡಿ ಪಾಕಿಸ್ತಾನ್ಗೆ ಕಳಿಸ್ತಿದ್ವಿ. ಆದ್ರೆ ಏನಕ್ಕೋ ಏನೂ ಗೊತ್ತಿಲ್ಲ, ನಾವು ಸೆಲೆಕ್ಟ್ ಮಾಡ್ತಿದ್ದಂತ ಮಕ್ಕಳೆಲ್ಲರೂ ಮಾಯ ಆಗೋಗ್ತಿದ್ರು ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ಮಾತ್ರ ಕನ್ಫರ್ಮ್ ಆಗುತ್ತೆ, ಮಕ್ಕಳೆಲ್ಲರೂ ಮಾಯ ಆಗ್ತಿರೋದಕ್ಕೂ ಖಲೀದ್ ಮತ್ತೆ ಜುನೈದ್ಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ. ಈ ಕಡೆ ಗುಲ್ನಾರ್ ರಿದ್ವಾನ್ಗೆ ಒಂದು ವಿಷಯನ ಹೇಳ್ತಾಳೆ, ಮುಂದೆ ಯಾಸಿರ್ ಅನ್ನೋ ಒಬ್ಬ ಹುಡುಗ ಮಿಸ್ ಆಗ್ತಾನೆ ಅಂತ. ನಂತರ ಜುನೈದ್ ಇವನ ತಂಗಿ ಮಗ ಯಾಸಿರ್ನ ಪಾಕಿಸ್ತಾನ್ಗೆ ಒಬ್ಬ ವ್ಯಕ್ತಿ ಜೊತೆ ಕಳಿಸ್ಕೊಡ್ತಿರ್ತಾನೆ. ಆ ವ್ಯಕ್ತಿನೂ ಕೂಡ ಯಾಸಿರ್ನ ಕರ್ಕೊಂಡು ಸ್ವಲ್ಪ ದೂರ ಬರ್ತಿದ್ದಂಗೆನೆ ಯಾರೋ ಇವನಿಗೆ ಶೂಟ್ ಮಾಡ್ತಾರೆ. ನೋಡಿದ್ರೆ ರಿದ್ವಾನ್ ಯಾಸಿರ್ಗೆ ಅರ್ಥ ಮಾಡಿಸ್ತಿರ್ತಾನೆ, ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ನಿನ್ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ. ಅವನ ಮಾತನ್ನ ಕೇಳ್ತಿರುವಂತ ಯಾಸಿರ್ ಕೂಡ ಒಪ್ಕೊಳ್ತಾನೆ. ಆದ್ರೆ ಅಷ್ಟೊತ್ತಿಗೆ ಇಲ್ಲಿಗೆ ಆ ಕಪ್ಪು ಹೊಗೆ ಬಂದು ಇವನನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಇಲ್ಲೇ ಬಿದ್ದಿರುವಂತ ಯಾಸಿರ್ನ ಕೂದಲು ನೋಡ್ದಂತ ರಿದ್ವಾನ್ಗೆ ಗುಲ್ನಾರ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಅದಕ್ಕೆ ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ಇವನು ಮನೆಗ್ ಬಂದಾಗ ಮತ್ತೆ ಊಟನ ತಗೊಂಡು ಈ ರೂಮ್ಗೆ ಬರ್ತಾರೆ. ಆದ್ರೆ ಒಂದೇ ಒಂದು ಸೆಕೆಂಡ್ ನಲ್ಲಿ ಯಾರೋ ಊಟನ ತಿನ್ಕೊಂಡು ಹೊಟ್ಟೋಗ್ತಾರೆ. ಅದೇ ಸಮಯಕ್ಕೆ ಆ ಸಣ್ಣ ಮಗುನ ಆತ್ಮ ಇರುತ್ತಲ್ಲ, ಅದು ಅಯಾನ್ ಬಾಡಿನ ತನ್ನ ವಶಕ್ಕೆ ತಗೊಂಡು ಇವರ ಮುಂದೆ ಬರುತ್ತೆ. ಇದರಿಂದ ಇವರು ಕೇಳ್ತಿರ್ತಾರೆ, ನೀವೆಲ್ಲ ಯಾರು, ನಿಮ್ ಜೊತೆ ಏನಾಗಿತ್ತು ಅಂತ. ಆಗ ಇವನ ಒಳಗಡೆ ಇರುವಂತ ಆತ್ಮನು ಕೂಡ ಹೇಳ್ತಿರುತ್ತೆ, ಈ ಮನೇಲಿ ನಾನು, ನನ್ ತಂದೆ, ನನ್ ತಾಯಿ ಜೊತೆಗೆ ನಮ್ಮ ಡಾಗ್ ಕೂಡ ಇದೆ ಅಂತ. ಇನ್ನು ಏನಾದ್ರೂ ಹೇಳ್ಬೇಕು ಅನ್ನೋಷ್ಟರಲ್ಲಿ ಯಾರೋ ಮನೆ ಬಾಗ್ಲನ್ನ ತಟ್ತಾರೆ. ನೋಡಿದ್ರೆ ನೂರಿ ಸ್ಕೂಲ್ ನ ಟೀಚರ್ ತುಂಬಾ ಹೆದರ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ನನ್ ಮನೆ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ, ಅದಕ್ಕೆ ಹೆದರ್ಕೊಂಡು ಇಲ್ಲಿಗೆ ಬಂದೆ ಅಂತ. ಅದೇ ಸಮಯಕ್ಕೆ ಇವರ ಮನೆ ಮೇಲೂ ಕೂಡ ಅಟ್ಯಾಕ್ ಆಗೋಗುತ್ತೆ. ಆ ಅಟ್ಯಾಕ್ ಅನ್ನ ಮಾಡಿಸ್ತಿರೋದು ಬೇರೆ ಯಾರು ಅಲ್ಲ, ಜುನೈದ್. ರಿದ್ವಾನ್ ಕೂಡ ಶೂಟ್ ಮಾಡ್ತಿರುವಂತ ಜನರ ಜೊತೆ ಫೈಟ್ ಮಾಡ್ತಾ ತಪ್ಪಿಸ್ಕೊಂಡು ಓಡಾಡ್ತಿರ್ತಾನೆ. ಮಿಕ್ತವರು ಕೂಡ ಅದೇ ರೀತಿ ಮನೇಲಿ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಆಗ ಮನೆ ಲೈಟ್ ಗಳೆಲ್ಲ ಫ್ಲಿಕರ್ ಆಗೋದಕ್ಕೆ ಶುರುವಾಗ್ತಿದ್ದಂಗೆನೆ ತುಂಬಾ ವರ್ಷಗಳ ಹಿಂದೆ ಈ ಮನೇಲಿದ್ದಂತ ಜನರ ಜೊತೆ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ತುಂಬಾ ವರ್ಷಗಳ ಹಿಂದೆ ಈ ಮನೇಲಿ ಒಂದು ಡಾಕ್ಟರ್ನ ಫ್ಯಾಮಿಲಿ ಇತ್ತು. ಈ ಡಾಕ್ಟರ್ಗೆ ಒಬ್ಬ ಸಣ್ಣ ಮಗು ಇರುತ್ತೆ. ಈ ಮಗು ತನ್ನ ಹುಡುಗಿ ಫ್ರೆಂಡ್ ನ ಜೊತೆ ಆಟ ಆಡ್ತಿರುತ್ತೆ. ಆದ್ರೆ ಆ ಫ್ರೆಂಡ್ ಅನ್ನ ಮನೆ ಕಳಿಸಿ ಡಾಕ್ಟರ್ನ ಹೆಂಡತಿ ಮಗುನ ಕರ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೊಳ್ತಿರ್ತಾರೆ. ಯಾಕೆ ಅಂತಂದ್ರೆ ಡಾಕ್ಟರ್ನ ಫ್ಯಾಮಿಲಿಯವರು ಹಿಂದೂಸ್ಗಳು. ಇಲ್ಲಿರುವಂತ ಸ್ವಲ್ಪ ಜನರಿಗೆ ಅದು ಇಷ್ಟ ಇರೋದಿಲ್ಲ. ಆಗ ಒಂದಷ್ಟು ಆತಂಕವಾದಿಗಳು ಮನೆ ಒಳಗಡೆ ನುಗ್ಗಿ ಸೀದಾ ಡಾಕ್ಟರ್ಗೆ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಉಳಿದಿರುವಂತ ತಾಯಿ ಹಾಗೆ ಮಗು ತಪ್ಪಿಸ್ಕೊಳ್ತಿರ್ಬೇಕಾದ್ರೆ ಇವರ ಡಾಗ್ ಇವರನ್ನ
ಕಾಪಾಡೋದಕ್ಕೆ ನೋಡಿದ್ರೆ ಅದನ್ನು ಕೂಡ ಸಾಯಿಸ್ಬಿಡ್ತಾರೆ. ನಂತರ ಅವರಿಂದ ತಪ್ಪಿಸ್ಕೊಂಡು ಒಂದು ರೂಮ್ಗೆ ಬಂದು ಬಚ್ಚಿಟ್ಕೊಂಡಾಗ ಮನೆ ಬಾಗ್ಲನ್ನ ಯಾರು ತಟ್ತಿರ್ತಾರೆ. ನೋಡಿದ್ರೆ ಇವರ ಮಗುವಿನ ಹುಡುಗಿ ಫ್ರೆಂಡ್. ಏನಕ್ಕೆ ನೀನು ಮನೆಗೆ ಹೋಗಿಲ್ಲ ಅಂತ ಇವರು ಕೇಳ್ತಿರ್ತಾರೆ. ಆದ್ರೆ ಈ ಹುಡುಗಿ ನೋಡಿದ್ರೆ ಆ ಆತಂಕವಾದಿಗಳಿಗೆ ಹೇಳ್ಬಿಡ್ತಾಳೆ, ತಾಯಿ ಮಗು ಇಲ್ಲೇ ಇದಾರೆ ಬನ್ನಿ ಅಂತ. ಅಂದ್ರೆ ಆ ಹುಡುಗಿ ಆತಂಕವಾದಿಗಳಿಗೆ ಸೇರಿರವಳು ಅಂತ. ನಂತರ ಅವರು ಬಂದು ಆ ಮಗುವಿನ ತಾಯಿನ ಸಾಯಿಸ್ಬಿಡ್ತಾರೆ. ಅಷ್ಟು ಸಾಕಾಗೋದಿಲ್ಲ ಅಂತ ಈ ಸಣ್ಣ ಮಗುನು ಕೂಡ ಸಾಯಿಸ್ಬಿಡ್ತಾರೆ. ಅದು ಕೂಡ ದೇವರ ಫೋಟೋ ಮುಂದೆ. ಈ ವಿಷಯ ಪ್ರೆಸೆಂಟ್ ನಲ್ಲಿ ಈ ಮನೆಯಲ್ಲಿರುವಂತ ರಿದ್ವಾನ್ ನ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಾಗೋಗುತ್ತೆ. ನಂತರ ರಿದ್ವಾನ್ ಜುನೈದ್ ಹಾಗೆ ಅವನ ಟೀಮ್ ನವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿರುವಂತ ಡಾಕ್ಟರ್ ನ ಹೆಂಡತಿಯ ಆತ್ಮ ಗುಲ್ನಾರ್ನ ತನ್ನ ವಶಕ್ಕೆ ತಗೊಂಡು ಜುನೈದ್ ನ ಟೀಮ್ ನ ಜೊತೆ ಫೈಟ್ ಮಾಡ್ತಿರುತ್ತೆ. ನಂತರ ಜುನೈದ್ ರಿದ್ವಾನಿಂದ ಬಿಡಿಸ್ಕೊಂಡು ಇಲ್ಲೇ ಇರುವಂತ ಟೀಚರ್ನ ತನ್ನ ವಶಕ್ಕೆ ತಗೊಂಡು ಪೊಲೀಸರ್ನ ಹೆದರಿಸ್ತಿರ್ತಾನೆ. ನನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಿ, ಇಲ್ಲಂತಂದ್ರೆ ಈ ಟೀಚರ್ನ ಸಾಯಿಸ್ಬಿಡ್ತೀನಿ ಅಂತ. ಆಗ ಗುಲ್ನಾರ್ನ ತನ್ನ ವಶಕ್ಕೆ ತಗೊಂಡಿರುವಂತ ಆತ್ಮ ಬಂದು ಆ ಟೀಚರ್ನ ಹಾಗೆ ಜುನೈದ್ನ ಇಬ್ಬರನ್ನು ಕೂಡ ಸಾಯಿಸ್ಬಿಡುತ್ತೆ. ನಂತರ ರಿದ್ವಾನ್ ಜುನೈದ್ನ ಫೋನ್ ಅನ್ನ ತಗೊಂಡು ಬಾಯ್ಜಾನ್ ಅಂತ ಇರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಟೀಚರ್ನ ಫೋನ್ ರಿಂಗ್ ಆಗ್ತಿರುತ್ತೆ. ಅಂದ್ರೆ ಇಷ್ಟೊತ್ವರೆಗೂ ನಾವು ನೋಡ್ತಿದ್ದಂತ ಬಾಯ್ಜಾನ್ ಬೇರೆ ಯಾರು ಅಲ್ಲ, ಈ ಟೀಚರೇ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಆತಂಕವಾದಿಗಳ ಜೊತೆ ಸೇರಿಕೊಂಡು ಆ ತಾಯಿ ಹಾಗೆ ಮಗು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಲಲ್ಲ ಆ ಸಣ್ಣ ಹುಡುಗಿ, ಅವಳು ಕೂಡ ಬೇರೆ ಯಾರು ಅಲ್ಲ, ಅದು ಈ ಟೀಚರೇನೆ. ಟೀಚರ್ ಮತ್ತೆ ಜುನೈದ್ ಸತ್ತೋಗ್ತಿದ್ದಂಗೆನೆ ಬೇರೆ ಪ್ರಪಂಚದಲ್ಲಿದ್ದಂತ ನೂರಿ ಕೂಡ ಮತ್ತೆ ಈ ಪ್ರಪಂಚಕ್ಕೆ ಬರ್ತಾಳೆ. ಇದರಿಂದ ರಿದ್ವಾನ್ನ ಫ್ಯಾಮಿಲಿ ಅವರು ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಇವರೆಲ್ಲರಿಗೂ ಈ ಮನೆಯಲ್ಲಿರುವಂತ ಡಾಕ್ಟರ್ನ ಫ್ಯಾಮಿಲಿಯ ಆತ್ಮಗಳು ಕಾಣಿಸ್ತವೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಮಾಯ ಆಗಿದ್ದಂತ ಮಕ್ಕಳುಗಳು ಎಲ್ಲೆಲ್ಲಿಂದ ಮಾಯ ಆಗಿದ್ರೋ ಅಲ್ಲಲ್ಲಿಂದಾನೆ ವಾಪಸ್ ಬರ್ತಾರೆ. ಹಾಗೆ ಕೇಸ್ ಸಾಲ್ವ್ ಆಗಿರೋದ್ರಿಂದ ರಿದ್ವಾನ್ ನಿಮ್ನ ಫ್ಯಾಮಿಲಿನ ಕರ್ಕೊಂಡು ಇಲ್ಲಿಂದ ಮುಂಬೈಗೆ ಹೋಗ್ತಾನೆ. ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಖಲೀದ್ ಮತ್ತೆ ಜುನೈದ್ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಬ್ರೈನ್ ವಾಶ್ ಮಾಡಿ ಆತಂಕವಾದಿಗಳನ್ನ ಮಾಡೋದಕ್ಕೆ ಹೊಟ್ಟಿದ್ರಲ್ಲ, ಅವರು ಯಾವ್ಯಾವ ಮಕ್ಕಳನ್ನ ಚೂಸ್ ಮಾಡ್ತಿದ್ರು. ಡಾಕ್ಟರ್ ಫ್ಯಾಮಿಲಿ ಆತ್ಮಗಳು ಆ ಮಕ್ಕಳುಗಳನ್ನ ತಮ್ಮ ಜೊತೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೊಟ್ಟೋಗ್ತಿದ್ದು. ಆ ಮಕ್ಕಳುಗಳು ಆತಂಕವಾದಿಗಳಾಗಬಾರ್ದು ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ನಿಮ್ಗೆ ಜಾಸ್ತಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.